ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾರಾಶಿಯವರೇ, ನಿಮ್ಮನ್ನು ಗುರಿ ಮುಟ್ಟಿಸಲು ಸಹಾಯ ಮಾಡುವ ಒಂದು ದೈವಿಕ ಶಕ್ತಿ ಇದೆ. ಸ್ನೇಹಿತರೆ, ಆ ದೈವಿಕ ಶಕ್ತಿ ನಿಮ್ಮ ಮನೆಯಲ್ಲೇ ಅಡಗಿದೆ. ನೀವು ಇದುವರೆಗೂ ಆ ದೈವಿಕ ಶಕ್ತಿಯನ್ನು ಗುರುತಿಸಿಲ್ಲ. ಸ್ನೇಹಿತರೆ, ಇಂದು ನೀವು ಆ ದೈವಿಕ ಶಕ್ತಿಯನ್ನು ಗುರುತಿಸುವಲ್ಲಿ ಏನಾದರೂ ತಪ್ಪು ಮಾಡಿದರೆ ಗೆಳೆಯರೇ, ನಿಮ್ಮ ಜೀವನ ನರಕದಂತೆ ಆಗಿಬಿಡುತ್ತದೆ. ಏಕೆಂದರೆ ಗೆಳೆಯರೇ, ಈ ದೇವಿಯ ಶಕ್ತಿಯು ನಿಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾ ಬಂದಿದೆ. ಈ ದೈವಿಕ ಶಕ್ತಿಯನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಗೆಳೆಯರೇ, ಈ ದೈವಿಕ ಶಕ್ತಿಯನ್ನು ನೀವು ಗುರುತಿಸಿ ಇದನ್ನು ಚೆನ್ನಾಗಿ ಪೂಜೆ ಆರಾಧನೆ ಮಾಡಿದರೆ ಮತ್ತು ಮನೆಯನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಟ್ಟರೆ, ಮನೆಯಲ್ಲಿ ಜಗಳ ಮತ್ತು ಭಿನ್ನಾಭಿಪ್ರಾಯಗಳು ಇಲ್ಲದಿದ್ದರೆ ಗೆಳೆಯರೇ, ನಿಮ್ಮ ಜೀವನ ಬದಲಾಗಿ ಬಿಡುತ್ತದೆ. ನಿಮ್ಮಲ್ಲಿ ಇಷ್ಟೇ ವಿನಮ್ರ ವಿನಂತಿ ಏನೆಂದರೆ ಗೆಳೆಯರೇ, ಏನನ್ನು ಮಾತನಾಡದೆ ಈ ವಿಡಿಯೋವನ್ನು ಏಕಾಂತದಲ್ಲಿ ಶಾಂತ ಮನಸ್ಸಿನಿಂದ ಪೂರ್ತಿ ಕೊನೆವರೆಗೂ ನೋಡಿ. ಗೆಳೆಯರೇ, ಇಂದಿನ ಸತ್ಯವನ್ನು ಕೇಳಿದ ನಂತರ ಈಗ ನಿಮಗೂ ಆಶ್ಚರ್ಯವಾಗಲಿದೆ. ಈ ಭವಿಷ್ಯವಾಣಿ ಯಾವುದೇ ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಈ ಭವಿಷ್ಯವಾಣಿ ನಿಮ್ಮ ಇಡೀ ಅದೃಷ್ಟವನ್ನು ಮತ್ತು ನಿಮ್ಮ ಕೈರೇಖೆಯನ್ನು ಬದಲಾಯಿಸಬಲ್ಲದು. ಅದಕ್ಕಾಗಿಯೇ ಸ್ನೇಹಿತರೆ, ನನ್ನ ಮಾತನ್ನು ಕೇಳಿ ಮತ್ತು ಇಂದು ಈ ವಿಡಿಯೋವನ್ನು ಯೋಚಿಸದೆ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ವೀರ ಬಾಲಾಜಿ ಆಂಜನೇಯ ಸ್ವಾಮಿಯ ನಿಜವಾದ ಭಕ್ತರಿದ್ದೀರೋ ಅವರು ಪ್ರತಿಕ್ರಿಯೆ ಪಟ್ಟಿಯಲ್ಲಿ ಆಂಜನೇಯ ಎಂದು ಬರೆದು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಗೆಳೆಯರೇ, ಇಂದು ನೀವು ಕೆಲವು ಸೂಚನೆಗಳನ್ನು ಗುರುತಿಸಬೇಕಾಗಿದೆ. ಒಂದು ವೇಳೆ ನೀವು ಅವುಗಳನ್ನು ಗುರುತಿಸಿದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಯಾರು ನಿನ್ನೆವರೆಗೂ ನಿಮ್ಮ ಮುಖ ನೋಡಿ ತಿರುಗಿಸುತ್ತಿದ್ದರೋ, ಯಾರು ನಿನ್ನೆವರೆಗೂ ನಿಮಗೆ ತೊಂದರೆ ಕೊಡುತ್ತಿದ್ದರೋ ಅವರು ನಿಮ್ಮ ಪಾದಗಳಿಗೆ ಬಂದು ಬೀಳುತ್ತಾರೆ. ಗೆಳೆಯರೇ, ಈಗ ಒಂದು ದೊಡ್ಡ ಮತ್ತು ಭಯಂಕರ ಪವಾಡ ನಡೆಯಲಿದೆ. ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಮಾಹಿತಿಗಾಗಿ ಹೇಳುವುದಾದರೆ, ಸಂಬಂಧಗಳಲ್ಲಿ ಯಾವುದೇ ಕಹಿ ಇದ್ದರೆ ಅದನ್ನು ಈ ಸಮಯದಲ್ಲಿ ನೀವು ಸುಧಾರಿಸಲು ಪ್ರಯತ್ನಿಸಬೇಕು. ಏಕೆಂದರೆ ಗೆಳೆಯರೇ, ಈ ದೇವಿಯ ಶಕ್ತಿ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಈಗ ಆ ಶುಭ ಯೋಗಗಳ ಬಗ್ಗೆ ಮಾತನಾಡೋಣ. ಯಾವುದು ನಿಮ್ಮ ಜೀವನದಲ್ಲಿ ಬರಲಿದೆಯೋ ಗ್ರಹಗಳ ಚಲನೆಯ ಪ್ರಕಾರ ನಿಮ್ಮ ಜಾತಕದಲ್ಲಿ ಈ ಸಮಯವು ತುಂಬ ಶುಭವಾಗಿರಲಿದೆ. ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ನಿಮಗೆ ಹೊಸ ಅವಕಾಶಗಳ ಬಾಗಿಲುಗಳು ತೆರೆಯುತ್ತಿರುವುದು ಕಾಣಿಸುತ್ತದೆ. ಗೆಳೆಯರೇ, ನಿಮ್ಮ ಕಠಿಣ ಪರಿಶ್ರಮದ ಫಲ ನಿಮಗೆ ಸಿಗುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನದ ಮೇಲೆಯೂ ವಿಶೇಷ ಗಮನ ಹರಿಸಬೇಕು. ಒಂದು ವೇಳೆ ನೀವು ನಿಮ್ಮ ಕೆಲಸದಲ್ಲಿ ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ತೊಡಗಿಸಿಕೊಂಡರೆ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ. ಗೆಳೆಯರೇ, ಇಂದು ನಿಮ್ಮ ಮನಸ್ಸು ಏನು ಹೇಳುತ್ತದೆಯೋ ನೀವು ನಿಮ್ಮ ಮನಸ್ಸಿನ ಮಾತನ್ನೇ ಕೇಳಿ ಮತ್ತು ಅದು ಹೇಳುತ್ತಿದ್ದಂತೆ ಮಾಡಿ. ಗೆಳೆಯರೇ, ಇತರರ ಮಾತುಗಳಿಗೆ ಕಡಿಮೆ ಗಮನ ಕೊಡಿ. ನಿಮ್ಮ ಅಂತರಂಗಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಗಮನ ಕೊಡಿ. ಏಕೆಂದರೆ ಸ್ನೇಹಿತರೆ, ಮನಸ್ಸಿನಲ್ಲಿ ಏನಿರುತ್ತದೆಯೋ ಅದು ನಡೆದೇ ಹೋಗುತ್ತದೆ. ಹಾಗಾಗಿ ಗೆಳೆಯರೇ, ಈ ಸಮಯವು ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ದಿಕ್ಕಿನಲ್ಲಿ ಒಂದು ಹೆಜ್ಜೆ ಮುಂದೆ ಇಡಲು ಸೂಕ್ತವಾಗಿದೆ. ಈಗ ಆ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಯಾವುದನ್ನು ನೀವು ಈ 24 ಗಂಟೆಗಳಲ್ಲಿ ಮಾಡಬೇಕೋ ಎಲ್ಲಕ್ಕಿಂತ ಮೊದಲು ನೀವು ಮಹಾಲಕ್ಷ್ಮಿ ದೇವಿಯನ್ನು ಧ್ಯಾನ ಮಾಡಬೇಕು. ಆಕೆ ಪಾದಗಳಿಗೆ ಶರಣಾಗುವುದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಕಳೆ ಬರಲಿದೆ. ನಿಮ್ಮ ಜಾತಕ ಈಗ ಬದಲಾಗಿದೆ. ಸ್ನೇಹಿತರೆ, ನೀವು ನಿಮ್ಮ ಮನೆಯಲ್ಲಿ ಧನಪ್ರಾಪ್ತಿಗಾಗಿ ಕೆಲವು ವಿಶೇಷ ಪರಿಹಾರಗಳನ್ನು ಮಾಡಬಹುದು. ಉದಾಹರಣೆಗೆ, ಮನೆಯಲ್ಲಿ ನಿಯಮಿತವಾಗಿ ಪೂಜೆ ಪುನಸ್ಕಾರ ಮಾಡುವುದು ಮತ್ತು ಲಕ್ಷ್ಮೀ ದೇವಿಗೆ ದೀಪ ಹಚ್ಚುವುದು ಹಾಗೂ ಆಂಜನೇಯ ಚಾಲೀಸವನ್ನು ಪಠಿಸುವುದು. ಸ್ನೇಹಿತರೆ, ಮುಂದಿನ ಈ 24 ಗಂಟೆಗಳಲ್ಲಿ ನೀವು ನಿಮ್ಮ ಆರೋಗ್ಯದ ಕಡೆಯೂ ಗಮನ ಹರಿಸಬೇಕಾಗುತ್ತದೆ. ಗ್ರಹಗಳ ಸ್ಥಿತಿಯು ನಿಮ್ಮ ಆರೋಗ್ಯದ ಮೇಲೆಯೂ ಪರಿಣಾಮ ಬೀರಬಹುದು. ನೀವು ಯಾವಾಗಲೂ ಇತರರ ಒಳ್ಳೆಯದಕ್ಕಾಗಿ ಯೋಚಿಸುತ್ತಿದ್ದೀರಿ ಮತ್ತು ಇದೇ ಕಾರಣದಿಂದ ದೇವರು ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಶುಭ ಸುದ್ದಿಯನ್ನು ನೀಡಲಿದ್ದಾರೆ. ಯಾರಿಗಾಗಿ ನೀವು ಬೆಂಬಲವಾಗಿ ನಿಂತಿದ್ದೀರೋ, ಯಾರಿಗಾಗಿ ನೀವು ಯಾವುದೇ ಸ್ವಾರ್ಥವಿಲ್ಲದೆ ಸಹಾಯ ಮಾಡಿದ್ದೀರೋ ಅವರೇ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿರಬಹುದು. ಆದರೆ ಗಾಬರಿಯಾಗುವ ಅಗತ್ಯವಿಲ್ಲ. ನೆನಪಿಡಿ, ಜೀವನದಲ್ಲಿ ಒಂದೇ ನಿಯಮವಿದೆ. ನೀವು ಇತರರಿಗೆ ಏನು ಮಾಡುತ್ತೀರೋ ಅದನ್ನೇ ನೀವು ಮರಳಿ ಪಡೆಯುತ್ತೀರಿ. ನೀವು ಇತರರಿಗೆ ಒಳ್ಳೆಯದನ್ನು ಮಾಡಿದರೆ ದೇವರು ನಿಮಗಾಗಿ ಒಳ್ಳೆಯ ದಾರಿಯನ್ನು ತೆರೆಯುತ್ತಾರೆ. ಜೀವನದಲ್ಲಿ ನಿಮಗೆ ಹಲವು ಬಾರಿ ಅಂತಹ ಜನರು ಸಿಗುತ್ತಾರೆ. ಅವರ ಬಗ್ಗೆ ಕಾಳಜಿ ವಹಿಸುವುದು ನಿಮ್ಮ ವ್ಯಕ್ತಿತ್ವದ ದೊಡ್ಡ ವೈಶಿಷ್ಟ್ಯವಾಗಿದೆ. ನೀವು ಯಾರನ್ನು ದುಃಖದಲ್ಲಿ ನೋಡಲಾಗದ ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದೀರಿ. ನೀವು ಯಾರನ್ನಾದರೂ ದುಃಖದಲ್ಲಿ ನೋಡಿದಾಗ ನಿಮ್ಮ ಮನಸ್ಸು ಚಡಪಡಿಸುತ್ತದೆ ಮತ್ತು ನೀವು ಯಾವುದೇ ಬೆಲೆ ತತ್ತಾದರೂ ಅವರಿಗೆ
ಸಹಾಯ ಮಾಡಲು ಸಿದ್ಧರಾಗುತ್ತೀರಿ. ಆದಾಗ್ಯೂ ಜೀವನದ ಈ ಹೋರಾಟದಲ್ಲಿ ಹಲವು ಬಾರಿ ಹೀಗೂ ನಡೆದಿದೆ. ಏನೆಂದರೆ ನೀವು ಇತರರ ತಪ್ಪುಗಳನ್ನು ನಿಮ್ಮ ಮೇಲೆ ಎಳೆದುಕೊಂಡಿದ್ದೀರಿ. ಇತರರು ಮಾಡಿದ ತಪ್ಪುಗಳ ಜವಾಬ್ದಾರಿಯನ್ನು ನೀವೇ ಹೊತ್ತುಕೊಂಡಿದ್ದೀರಿ ಮತ್ತು ಇದೇ ನೀವು ಮಾಡಿದ ದೊಡ್ಡ ತಪ್ಪಾಗಿದೆ. ಏಕೆಂದರೆ ನೀವು ಇತರರ ತಪ್ಪುಗಳ ಹೊರೆಯನ್ನು ನಿಮ್ಮ ಹೆಗಲ ಮೇಲೆ ಕೊಂಡೊಯ್ದಾಗ ನೀವು ತಿಳಿಯದೆ ನಿಮ್ಮನ್ನು ನೀವೇ ಹೆಚ್ಚು ಕಷ್ಟಕ್ಕೆ ಸಿಲುಕಿಸಿಕೊಂಡಿದ್ದೀರಿ. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಸಹಾಯ ಮಾಡುವುದು ಒಳ್ಳೆಯ ವಿಷಯ, ಆದರೆ ಯಾರದ್ದೋ ತಪ್ಪಿನ ಜವಾಬ್ದಾರಿಯನ್ನು ನಿಮ್ಮ ತಲೆಯ ಮೇಲೆ ತೆಗೆದುಕೊಳ್ಳುವುದು ಎಂದಿಗೂ ಸರಿಯಲ್ಲ. ಯಾರಾದರೂ ತಪ್ಪು ಮಾಡುತ್ತಿದ್ದರೆ ಅವರಿಗೆ ಅವರ ತಪ್ಪಿನ ಶಿಕ್ಷೆ ಸಿಗಬೇಕು ಮತ್ತು ನೀವು ಅವರನ್ನು ಅದನ್ನು ಎದುರಿಸಲು ಬಿಡಬೇಕು. ನಿಮಗೆ ಇದು ಮುಖ್ಯವಾಗಿದೆ. ನೀವು ಇತರರಿಗಾಗಿ ಎಷ್ಟು ಯೋಚಿಸುತ್ತೀರೋ ಅಷ್ಟು ಕಾಳಜಿಯನ್ನು ನಿಮಗಾಗಿ ಬೇರೆ ಯಾರೂ ಮಾಡುವುದಿಲ್ಲ. ನೀವು ಯಾವಾಗಲೂ ಇತರರಿಗಾಗಿ ನಿಮ್ಮನ್ನು ತ್ಯಾಗ ಮಾಡಿಕೊಳ್ಳುತ್ತೀರಿ, ಆದರೆ ನೀವು ಸ್ವತಃ ಕಷ್ಟದಲ್ಲಿದ್ದಾಗ ಯಾರೂ ನಿಮ್ಮ ಜೊತೆಯಲ್ಲಿ ನಿಲ್ಲುವುದಿಲ್ಲ. ಇದು ಒಂದು ಕಹಿ ಸತ್ಯ, ಇದನ್ನು ಒಪ್ಪಿಕೊಳ್ಳಲೇಬೇಕು. ಗೆಳೆಯರೇ, ಇದಾಗ್ಯೂ ನೀವು ನಿಮ್ಮ ಆ ಆದರ್ಶವನ್ನು ಕೈಬಿಡುವುದಿಲ್ಲ. ನೀವು ಎಂದಿಗೂ ಇತರರಿಗೆ ಸಹಾಯ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ ಮತ್ತು ಇದೇ ನಿಮ್ಮ ದೊಡ್ಡ ಶಕ್ತಿಯಾಗಿದೆ. ಶಿವನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರುತ್ತದೆ. ಬಾಲಾಜಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರುತ್ತದೆ ಮತ್ತು ಧನದ ದೇವತೆಯಾದ ಲಕ್ಷ್ಮೀ ಮಾತೆ ಯಾವಾಗಲೂ ನಿಮ್ಮೊಂದಿಗಿರುತ್ತಾಳೆ ಮತ್ತು ನಿಮ್ಮ ಈ ಸ್ವಾರ್ಥರಹಿತ ಗುಣವು ನಿಮ್ಮನ್ನು ದೊಡ್ಡ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಯಾರೆಲ್ಲ 5ರ ನಾಣ್ಯವನ್ನು ಆರಿಸಿದ್ದಾರೋ ಅವರ ಜೀವನದಲ್ಲಿ ಮುಂದಿನ 72 ಗಂಟೆಗಳ ಒಳಗೆ ಒಂದು ದೊಡ್ಡ ಶುಭ ಸುದ್ದಿ ಬರಲಿದೆ. ಸ್ನೇಹಿತರೆ, ನಿಮ್ಮ ಕೈಗೆ ಅಂತ ಒಂದು ವಸ್ತು ಸಿಗಲಿದೆ. ಅದು ವಜ್ರ ಮುತ್ತುಗಳಿಗಿಂತಲೂ ಹೆಚ್ಚು ಅಮೂಲ್ಯವಾಗಿರುತ್ತದೆ. ಬೆಲೆ ಬಾಳುವ ಆ ಶುಭ ಸುದ್ದಿಯು ನಿಮ್ಮ ಜೀವನಕ್ಕೆ ಒಂದು ಹೊಸ ತಿರುವನ್ನು ನೀಡುತ್ತದೆ ಮತ್ತು ನಿಮಗೆ ನಿಮ್ಮ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅದು ಅತ್ಯಂತ ಬೆಲೆ ಬಾಳುವ ವಜ್ರವು ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಲಿದೆ. ಈ ಸಮಯವು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿದೆ ಮತ್ತು ಈಗ ನಿಮ್ಮ ಅದೃಷ್ಟ ಬದಲಾಗಲಿದೆ. ಒಂದು ವೇಳೆ ನೀವು 2ರ ನಾಣ್ಯವನ್ನು ಆರಿಸಿದರೆ ಮುಂಬರುವ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ 2 ದೊಡ್ಡ ಶುಭ ಸುದ್ದಿಗಳು ಬರಲಿವೆ. ಮೊದಲನೆಯ ಶುಭ ಸುದ್ದಿ ಏನೆಂದರೆ ನಿಮ್ಮ ಹೆಸರಿಗೆ 21 ಲಕ್ಷ ರೂಪಾಯಿಗಳ ಲಾಟರಿ ಹೊಡೆಯಲಿದೆ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ ಮತ್ತು ಲಾಟರಿಯು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭದ ಸಂಕೇತವಾಗಲಿದೆ ಹಾಗೂ ನಿಮ್ಮ ಬಡತನದ ಎಲ್ಲ ಕಷ್ಟಗಳು ಕೊನೆಗೊಳ್ಳಲಿವೆ. 2ನೇ ಶುಭ ಸುದ್ದಿ ನಿಮ್ಮ ಜೀವನದಲ್ಲಿ ಏನಾಗಲಿದೆ ಎಂದರೆ ಗೆಳೆಯರೇ, ನಿಮ್ಮದೊಂದು ದೈವಿಕ ಶಕ್ತಿ ನಿಮ್ಮ ಮನೆಯಲ್ಲಿ ಅಡಗಿದೆ. ಇದು ನಿಮಗೆ ಒಂದು ಬೆಲೆ ಬಾಳುವ ಮತ್ತು ಹೊಳೆಯುವ ವಜ್ರವನ್ನು ನೀಡುತ್ತದೆ. ಗೆಳೆಯರೇ, ಅದನ್ನು ಪಡೆದ ನಂತರ ನಿಮ್ಮ ಇಡೀ ಅದೃಷ್ಟವೇ ಬದಲಾಗುತ್ತದೆ. ನಿಮ್ಮ ಮುಂದಿನ 7 ತಲೆಮಾರಿಗಳು ಕುಳಿತು ಉಣ್ಣಬಹುದು, ಆದರೂ ಎಂದಿಗೂ ಹಣದ ಕೊರತೆಯಾಗುವುದಿಲ್ಲ. ಏಕೆಂದರೆ ಗೆಳೆಯರೇ, ನೀವು ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ, ಆದರೆ ಆ ಕೆಲಸಗಳ ಫಲ ನಿಮಗೆ ಇದುವರೆಗೂ ಸಿಕ್ಕಿರುವುದಿಲ್ಲ. ಆದರೆ ಗೆಳೆಯರೇ, ಈಗ ಆ ಸಮಯ ಬಂದಿದೆ. ಯಾವುದು ನಿಮ್ಮ ಜೀವನವನ್ನು ಬದಲಾಯಿಸಲಿದೆಯೋ? ಸ್ನೇಹಿತರೆ, ನಿಮ್ಮ ಪ್ರತಿಯೊಂದು ಕಷ್ಟದಲ್ಲೂ ಆ ದೈವಿಕ ಶಕ್ತಿ ಜೊತೆಯಾಗಿ ನಿಂತಿದೆ. ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗದಿದ್ದರೂ ನಿಮ್ಮ ಜೀವನದಲ್ಲಿ ಬಂದ ಕಷ್ಟಗಳೆಲ್ಲವೂ ದೂರವಾಗಿದೆ ಎಂದರೆ ಅದು ಈ ದೈವಿಕ ಶಕ್ತಿಗಳ ಕಾರಣದಿಂದಲೇ ಆಗಿದೆ. ಅದಕ್ಕಾಗಿಯೇ ಆ ದೈವಿಕ ಶಕ್ತಿಯನ್ನು ಇಂದು ಖಂಡಿತವಾಗಿಯೂ ಗುರುತಿಸಿ. ಒಂದು ವೇಳೆ ನೀವು ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದರೆ ಇದನ್ನು ಪೂರ್ತಿ ನೋಡಿಯೇ ಹೋಗಿ, ಏಕೆಂದರೆ ವಿಡಿಯೋ ಇಲ್ಲಿಗೆ ಮುಗಿಯುವುದಿಲ್ಲ. ಕೆಲವು ವಿಶೇಷ ಮತ್ತು ಪ್ರಮುಖ ವಿಷಯಗಳು ಇನ್ನೂ ಈ ವಿಡಿಯೋದಲ್ಲಿ ಬಾಕಿ ಇವೆ. ಸಂತಾನಕ್ಕೆ ಸಂಬಂಧಿಸಿದಂತೆ ಒಂದು ವೇಳೆ ನೀವು ವಿವಾಹಿತರಾಗಿದ್ದು ಇದುವರೆಗೂ ಸಂತಾನ ಭಾಗ್ಯದಿಂದ ವಂಚಿತರಾಗಿದ್ದರೆ ಈಗ ಆ ಸಮಯ ಬಂದಿದೆ. ನಿಮಗೆ ಸಂತಾನ ಭಾಗ್ಯ ದೊರೆಯಲಿದೆ. ಈ ಶುಭ ಸುದ್ದಿಯು ನಿಮ್ಮ ಜೀವನದಲ್ಲಿ ಸಂತೋಷದ ಹೊಸ ಅಧ್ಯಾಯವನ್ನು ತೆರೆಯುತ್ತದೆ. ಯಾರು 10ರ ನಾಣ್ಯವನ್ನು ಆರಿಸುತ್ತಾರೋ ಅವರ ಜೀವನದಲ್ಲಿ ಒಂದು ದೈವಿಕ ಶಕ್ತಿಯು ಪ್ರವೇಶಿಸಲಿದೆ. ಗೆಳೆಯರೇ, ಒಂದು ದೈವಿಕ ಶಕ್ತಿಯು ನಿಮ್ಮ ಜೀವನದಲ್ಲಿ ಅಂತಹ ಪವಾಡವನ್ನು ಮಾಡುತ್ತದೆ. ಇದರಿಂದ ನೀವು ಧನ ಸಂಪತ್ತಿನಿಂದ ಸಮೃದ್ಧರಾಗುತ್ತೀರಿ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ನಿಮ್ಮ ಬಳಿ ಎಷ್ಟು ಹೆಚ್ಚು ಧನ ಸಂಪತ್ತು ಇರಲಿದೆ ಎಂದರೆ ಗೆಳೆಯರೇ, ನಿಮ್ಮ ಮುಂದಿನ 7 ತಲೆಮಾರುಗಳು ಕುಳಿತು ಉಣ್ಣಬಹುದು, ಆದರೂ ಎಂದಿಗೂ ಹಣದ ಕೊರತೆಯಾಗುವುದಿಲ್ಲ. ನಿಮ್ಮ ಹಣ ಈಗ 10 ಪಟ್ಟು ಹೆಚ್ಚಾಗಲಿದೆ. ಗೆಳೆಯರೇ, ಮಾಹಿತಿಗಾಗಿ ಹೇಳುವುದಾದರೆ ದೈವಿಕ ಶಕ್ತಿಯು ಲಕ್ಷ್ಮೀ ಮಾತೆಯಾಗಿದ್ದಾಳೆ ಮತ್ತು ಆಕೆಯ ಆಶೀರ್ವಾದವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಎಷ್ಟು ದೊಡ್ಡ ಪ್ರಗತಿಯಾಗಲಿದೆ ಎಂದರೆ ನೀವು ನಿಮ್ಮ ಹಳೆಯ ಕಷ್ಟಗಳನ್ನು ಮರೆತು ಬಿಡುತ್ತೀರಿ. ಲಕ್ಷ್ಮೀ ದೇವಿಯ ಕೃಪೆಯಿಂದ ಈಗ ನಿಮ್ಮ ಮನೆಯಲ್ಲಿ ಹಣದ ಮಳೆಯಾಗುತ್ತದೆ ಮತ್ತು ನಿಮ್ಮ ಜೀವನವು ಸಮೃದ್ಧಿಯಿಂದ ತುಂಬಿ ಹೋಗುತ್ತದೆ.
ಇದು ಅಂತಹ ಒಂದು ಅದ್ಭುತ ಸಮಯವಾಗಿದ್ದು ನೀವು ಎಂದಿಗೂ ಕಲ್ಪನೆ ಮಾಡದ ಎಲ್ಲವೂ ನಿಮ್ಮದಾಗಲಿದೆ. ಇಂದ ತಿಳಿಯದೆ ಯಾವುದೇ ದೊಡ್ಡ ತಪ್ಪು ನಡೆದಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ತೊಂದರೆಗಳು ಎದುರಾಗುತ್ತಿವೆ. ನಿಮ್ಮ ಎಲ್ಲ ಕಷ್ಟಗಳು ಕೊನೆಗೊಳ್ಳಬೇಕಾದರೆ ನೀವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಶಿವ ಮತ್ತು ಹನುಮಂತರ ಕೃಪೆಯಿಂದ ನಿಮಗೆ ಈಗ ಸರಿಯಾದ ದಾರಿ ಸಿಕ್ಕಿದೆ. ನೀವು ನಿಮ್ಮ ತಪ್ಪುಗಳಿಂದ ಪಾಠ ಕಲಿತು ಮುಂದೆ ಸಾಗಬಹುದು. ನೀವು ನಿಮ್ಮ ಹಳೆಯ ತಪ್ಪುಗಳನ್ನು ಮರೆತು ಮುಂದೆ ಸಾಗಬೇಕಿದೆ. ಆಗಲೇ ಈ ದೈವಿಕ ಶಕ್ತಿಯು ನಿಮ್ಮ ಕೈ ಹಿಡಿದು ನಿಮ್ಮ ಗುರಿಯನ್ನು ತಲುಪಿಸುತ್ತದೆ. ಏಕೆಂದರೆ ಈಗ ನಿಮ್ಮ ಸಮಯ ಬಂದಿದೆ. ಸ್ನೇಹಿತರೆ, ನೀವು ಈ ತಪ್ಪನ್ನು ಮಾಡದೇ ಇದ್ದರೆ ಬಹುಶಃ ನಿಮಗೆ ಈ ಕಷ್ಟಗಳು ಬರುತ್ತಿರಲಿಲ್ಲ. ಆದರೆ ಈಗ ನಿಮ್ಮ ಮೇಲೆ ದೇವಿಯ ಕೃಪೆ ಇರುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷದ ಹೊಸ ಅಧ್ಯಾಯ ಆರಂಭವಾಗಲಿದೆ. ನಿಮ್ಮನ್ನು ರಕ್ಷಿಸುವ ಕೆಲಸ ಮಾಡುತ್ತಾಳೆ ಮತ್ತು ನಿಮ್ಮನ್ನು ಪ್ರತಿಯೊಂದು ಸಂಕಷ್ಟದಿಂದಲೂ ಪಾರು ಮಾಡುತ್ತಿದ್ದಾಳೆ. ನಿಮ್ಮ ಜೀವನದಲ್ಲಿ ಈಗ ಉಳಿದಿರುವ ಅಲ್ಪ ಸ್ವಲ್ಪ ಸಂತೋಷವು ಕೇವಲ ಈ ದೇವಿಯ ಕೃಪೆಯಿಂದ ಮಾತ್ರ ಸಾಧ್ಯವಾಗಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಈ ದೇವಿಯನ್ನು ಗುರುತಿಸಿ. ಈ ದೇವಿಯು ಇಂದು ನಿಮಗೆ ಒಂದು ದೊಡ್ಡ ಸಂಕೇತವನ್ನು ನೀಡುತ್ತಿದ್ದಾಳೆ. ಅದನ್ನು ನಾವು ಈ ದೃಶ್ಯಾವಳಿಯ ಅಂದರೆ ವಿಡಿಯೋ ಮೂಲಕ ನಿಮಗೆ ತಲುಪಿಸುತ್ತಿದ್ದೇವೆ. ಈ ದೇವಿಯನ್ನು ನಿರ್ಲಕ್ಷಿಸಬೇಡಿ. ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ಸಂತೋಷಗಳು ಕೊನೆಗೊಳ್ಳುತ್ತವೆ. ಸಮಯವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯಲಿದೆ. ಒಂದು ವೇಳೆ ನೀವು ಇನ್ನೂ ನಿಮ್ಮ ಜೀವನದಲ್ಲಿ ಯಾವುದೇ ಹೊಸ ಆರಂಭವನ್ನು ಮಾಡದಿದ್ದರೆ ಈಗ ಅದಕ್ಕೆ ಸರಿಯಾದ ಸಮಯ ಬಂದಿದೆ. ಜಾತಕದಲ್ಲಿ ಆಗುತ್ತಿರುವ ಬದಲಾವಣೆಗಳು ನಿಮಗೆ ತುಂಬ ಶುಭ ತರಲಿವೆ. ಈಗ ನಿಮ್ಮ ಜೀವನದ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗಲಿದೆ. ಅದು ವ್ಯಾಪಾರ, ಉದ್ಯೋಗ ಅಥವಾ ವೈಯಕ್ತಿಕ ಜೀವನವೇ ಇರಬಹುದು. ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಮ ಅದೃಷ್ಟವು ಹೊಳೆಯಲಿದೆ. ದೈವಿಕ ಶಕ್ತಿಯು ನಿಮ್ಮನ್ನು ಎಂದಿಗೂ ಒಂಟಿ ಮಾಡುವುದಿಲ್ಲ ಮತ್ತು ನಿಮ್ಮ ಜೀವನವನ್ನು ಯಶಸ್ಸಿನಿಂದ ತುಂಬಿಬಿಡುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಕಷ್ಟಗಳಿಗೆ ಈಗ ಕೊನೆ ಬಂದಿದೆ. ಕಳೆದ 5 ವರ್ಷಗಳ ಕಷ್ಟ ಮುಗಿದು ಈಗ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಚಿಂತೆ ಮಾಡುವ ಅಗತ್ಯವಿಲ್ಲ. ಏಕೆಂದರೆ ಈಗ ಕೇವಲ ಸಂತೋಷದ ಬಾಗಿಲು ತೆರೆಯಲಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಸಮೃದ್ಧಿಯ ಬಾಗಿಲು ತೆರೆಯುವ ಸಮಯ ಬಂದಿದೆ. ನಿಮಗೆ ದೊಡ್ಡ ಯಶಸ್ಸು ಸಿಗಲಿದೆ. ನೀವು ಅನುಭವಿಸಿದ ಕಷ್ಟಗಳಿಗೆ ಪ್ರತಿಯಾಗಿ ಈಗ ನಿಮಗೆ ದುಪ್ಪಟ್ಟು ಸಂತೋಷ ಸಿಗಲಿದೆ. ನಿಮ್ಮ ಇಡೀ ಪ್ರದೇಶದಲ್ಲಿ ನೀವು ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗುತ್ತೀರಿ. ನಿಮ್ಮನ್ನು ಯಾರು ಗುರುತಿಸುತ್ತಾರೆ? ನಿಮ್ಮ ಶತ್ರುಗಳು ನಿಮಗೆ ತುಂಬ ತೊಂದರೆ ನೀಡಿದ್ದಾರೆ ಮತ್ತು ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ನಿಮ್ಮನ್ನು ಕೆಳಕ್ಕೆ ಇಳೆಯಲು ನಿಮ್ಮ ವಿರುದ್ಧ ದೊಡ್ಡ ಪಿತೂರಿಗಳನ್ನು ನಡೆಸಲಾಗಿದೆ. ಆದರೆ ಸ್ನೇಹಿತರೆ, ಲಕ್ಷ್ಮೀದೇವಿ, ಹನುಮಂತ ಮತ್ತು ಶಿವನ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕಷ್ಟಗಳು ಈಗ ಬೇರು ಸಮೇತ ಕೊನೆಗೊಳ್ಳಲಿವೆ. ನೀವು ಕೇವಲ ಈ ದೈವಿಕ ಶಕ್ತಿಯನ್ನು ಗುರುತಿಸಬೇಕಷ್ಟೇ. ಅದರ ಬಗ್ಗೆ ತಿಳಿಯೋಣ. ಶನಿವಾರ ಅಥವಾ ಸೋಮವಾರದ ದಿನದಂದು ನಿಮ್ಮ ಮನೆಯ ಮುಂದೆ ಯಾವುದಾದರೂ ದೊಡ್ಡ ಹೋರಿ ಅಂದರೆ ಬಸವ ಬಂದರೆ ಅದನ್ನು ಖಾಲಿ ಕೈಯಲ್ಲಿ ಕಳುಹಿಸಬೇಡಿ. ಅದಕ್ಕೆ ರೊಟ್ಟಿಯನ್ನು ತಿನ್ನಿಸಿ ಕಳುಹಿಸಿ. ಅಥವಾ ಶನಿವಾರದ ದಿನ ನಿಮ್ಮ ಮನೆ ಬಾಗಿಲಿಗೆ ಎಲ್ಲಾದರೂ ಕಪ್ಪು ಹಸು ಬಂದರೆ, ದಾರಿ ತಪ್ಪಿ ನಿಮ್ಮ ಮನೆಗೆ ಬಂದರೆ ಅದನ್ನು ಸಹ ಹಸಿದ ಹೊಟ್ಟೆಯಲ್ಲಿ ಹೋಗಲು ಬಿಡಬೇಡಿ. ಅದಕ್ಕೆ ಏನಾದರೂ ಖಂಡಿತವಾಗಿ ದಾನ ಮಾಡಿ. ನಿಮ್ಮ ಬಳಿ ಕೇವಲ ಅವಲಕ್ಕಿ ಮಾತ್ರ ಇದ್ದರೂ ಪರವಾಗಿಲ್ಲ, ದಾನ ಮಾಡಿ. ಸ್ನೇಹಿತರೆ, ಇಂದಿನ ಈ ಪ್ರಮುಖ ಭವಿಷ್ಯವಾಣಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಅರ್ಥವಾಗಿದ್ದರೆ ಈ ದೃಶ್ಯಾವಳಿಯನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹರ ಹರ ಮಹಾದೇವ್, ಜೈ ಭೋಲೆನಾಥ್ ಎಂದು ಬರೆಯಿರಿ. ಧನ್ಯವಾದಗಳು. ಒಂದು ವೇಳೆ ಅರ್ಥವಾಗದಿದ್ದರೆ ಈ ದೃಶ್ಯಾವಳಿಯನ್ನು ಮತ್ತೊಮ್ಮೆ ವೀಕ್ಷಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.